ಸ್ನೇಹಿತರೆ ಲಾ ಪಾಯಿಂಟ್ಗೆ ಸ್ವಾಗತ. ನಾವು ನೋಡ್ತಾ ಇದ್ದೀವಿ ಈ ಕಂಪನಿಗಳ ಹೇಗೆ ಮಾಡೋದು, ಅದರಿಂದ ಏನು ಅಡ್ವಾಂಟೇಜ್ ಹಾಗೂ ಡಿಸ್ಅಡ್ವಾಂಟೇಜ್ ಅಂತ. ನಾವು ನೆನ್ನೆವರೆಗೆ ನೋಡಿದ್ವಿ ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದರೆ ಹೇಗೆ, ಅದು ಹೇಗೆ ರಿಜಿಸ್ಟ್ರೇಷನ್ ಮಾಡೋದು, ಅದರಿಂದ ಏನು ಅಡ್ವಾಂಟೇಜಸ್, ಆ ರೀತಿ ವಿಚಾರಗಳನ್ನು. ಇವತ್ತು ನಾವು ನೋಡೋಣ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ. ಸಾಮಾನ್ಯವಾಗಿ ನಾವು ಕಂಪನಿ ಅಂದರೆ ನಮಗೆ ಪ್ರೈವೇಟ್ ಆಗಲಿ ಪಬ್ಲಿಕ್ ಆಗಲಿ ನಾವು ವ್ಯತ್ಯಾಸ ಮಾಡೋದಿಲ್ಲ. ಆದರೆ ಕಾನೂನಿನಲ್ಲಿ ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದ್ರೆ ಬೇರೆ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂದ್ರೆ ಬೇರೆ. ಪ್ರತಿಯೊಂದು ಕಂಪನಿಯ ಒಂದು ಡ್ಯೂಟಿ, ಬಾಧ್ಯತೆಗಳು ಬೇರೆ ಆಗುತ್ತೆ, ಹಕ್ಕುಗಳು ಬೇರೆ ಆಗುತ್ತೆ, ಜವಾಬ್ದಾರಿಗಳು ಬೇರೆ ಆಗುತ್ತೆ. ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿರುವ ರೀತಿಯಲ್ಲೇ ನಾವು ಪಬ್ಲಿಕ್ ಲಿಮಿಟೆಡ್ ಕಂಪನಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಆದರೆ ಕೆಲವು ವ್ಯತ್ಯಾಸಗಳಿದೆ. ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮಾಡಬೇಕಾದ್ರೆ ಮಿನಿಮಮ್ 3 ಜನ ಬೇಕಾಗುತ್ತೆ ಮೆಂಬರ್ಸು. ಆ 3 ಜನ ಒಂದು ಕಂಪನಿನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂದರೆ ಅವರು ಡಿ ನಂಬರ್ ಪಡಿಬೇಕು, ಡಿಜಿಟಲ್ ಸಿಗ್ನೇಚರ್ ಪಡಿಬೇಕು, ಹಾಗೆಯೇ ಒಂದು ಕಂಪನಿ ನೇಮ್ನ ಅವ್ರು ಹುಡುಕಬೇಕು. ನಾನು ಈ ಮುಂಚೆ ಹೇಳ್ದಂಗೆ ಈ ಕಂಪನಿ ನೇಮು ಯುನಿಕ್ ಆಗಿರುತ್ತೆ. ಅಂದರೆ ಭಾರತದಲ್ಲಿ ಈ ಹೆಸರಿನ ಸಂಸ್ಥೆ ಅಥವಾ ಕಂಪನಿ ಒಂದೇ ಆಗಿರುತ್ತೆ. ಆದರೆ ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮಿನಿಮಮ್ 2 ಡೈರೆಕ್ಟರ್ಸ್ ಇರ್ತಾರೆ. ಆದರೆ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿನಲ್ಲಿ 7 ಜನ ಡೈರೆಕ್ಟರ್ಸ್ ಇರಬೇಕಾಗುತ್ತೆ. ಈ 7 ಜನ ಡೈರೆಕ್ಟರ್ಸು ಕೂಡ ಕಂಪನಿನ ನಿರ್ವಹಿಸುವ ಒಂದು ಜವಾಬ್ದಾರಿ ಇರುತ್ತೆ. ಈ ಕಂಪನಿಯ ನೇಮ್ ಪಡೆದುಕೊಂಡ ಮೇಲೆ ಅವರು ಎಲ್ಲ ದಾಖಲೆಗಳನ್ನು ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಒದಗಿಸ್ಬೇಕು. ಈ ರಿಜಿಸ್ಟರ್ ಆಫ್ ಕಂಪನೀಸು ಸಾಮಾನ್ಯವಾಗಿ ಯಾವುದೇ ಒಂದು ರಾಜ್ಯದ ರಾಜಧಾನಿಯಲ್ಲಿ ಇರುತ್ತೆ. ಈ ಎಲ್ಲ ದಾಖಲೆಗಳನ್ನು ಅವರು ಒದಗಿಸಿದ ಮೇಲೆ ನಮಗೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅನ್ನೋದು ಬರುತ್ತೆ. ಅಂದರೆ ನೋಂದಣಿ ಪ್ರಮಾಣ ಪತ್ರ ಬರುತ್ತೆ. ಈ ನೋಂದಣಿ ಪ್ರಮಾಣ ಪತ್ರ ಬಂದ ಮೇಲೇ ನಮ್ಮದು ಒಂದು ಕಂಪನಿ ಶುರುವಾಯಿತು ಅಂತ ಅರ್ಥ. ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನಲ್ಲಿ ಈ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಬಂದ ನಂತರ ಕೂಡಲೇ ಅವರು ವ್ಯಾಪಾರವನ್ನು ಅಥವಾ ವ್ಯವಹಾರವನ್ನು ಶುರು ಮಾಡ್ಬೋದು. ಆದರೆ ಈ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿನಲ್ಲಿ ಅವರು ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಅಂದರೆ ವ್ಯವಹಾರವನ್ನು ಪ್ರಾರಂಭಿಸೋದಕ್ಕೂ ಕೂಡ ಒಂದು ಪ್ರಮಾಣ ಪತ್ರವನ್ನು ಅವರು ಪಡಿಬೇಕಾಗತ್ತೆ. ಆ ಪ್ರಮಾಣ ಪತ್ರ ಬಂದ ಮೇಲೆ ನಂತರನೇ ಅವರು ವ್ಯಾಪಾರ ವ್ಯವಹಾರಗಳನ್ನು ಅವರು ಪ್ರಾರಂಭ ಮಾಡಬೇಕಾದೆ. ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಪಡೆಯೋಣ ಸ್ನೇಹಿತರೆ. ನಮಸ್ಕಾರ.